ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವೆಲ್ಲಾದರೂ ಹೋದಾಗ ಚಪಾತಿ ಮಾಡಬೇಕು ಅಂತಂದರೆ ಪೀಠ ಬೇಕೇ ಬೇಕು ಅಂತ ಇರ್ತೀವಿ. ಪೀಠ ಇಲ್ದಿರೇ ಕೇವಲ ಒಂದೇ ಒಂದು ಊಟದ ಎಲೆಯಿಂದ ನಾವು ಈಸಿಯಾಗಿ ಯಾವ ರೀತಿ ಚಪಾತಿ ಲಟ್ಸ್ಕೊಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಕೆಲವೊಂದು ಯೂಸ್ಫುಲ್ ಟಿಪ್ಸ್ ಸಮೇತ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದ್ದೀರಾ ಎಂಡ್ವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ಫಸ್ಟ್ ಟಿಪ್ ಏನು ಅಂತ ನೋಡೋಣ. ಚಪಾತಿ ಮಾಡೋಕ್ಕೆ ಎಷ್ಟು ಉಂಡೆಗಳು ಬೇಕೋ ಅದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಒಂದೇ ಒಂದು ಈ ಥರ ಪ್ಲ್ಯಾಸ್ಟಿಕ್ಕು ಊಟದ ಎಲೆ ಇದ್ದರೆ ಸಾಕು, ನಮ್ಗೆ ಪೀಠ ಅವಶ್ಯಕತೆನೇ ಇರೋಲ್ಲ ಫ್ರೆಂಡ್ಸ್. ಎಷ್ಟು ಬೇಕಾದರೂ ನಾವು ಚಪಾತಿಗಳನ್ನ ಲಟ್ಸ್ಕೊಬೋದು ಈಸಿಯಾಗಿ. ನಾವೆಲ್ಲಾದರೂ ಟ್ರಾವೆಲ್ ಹೋದಾಗ ಚಪಾತಿ ಮಾಡಬೇಕಾಗಿರುತ್ತೆ, ಪೀಠ ಇರೋದಿಲ್ಲ. ಅವಾಗ ಏನು ಮಾಡಬೇಕು ಅಂದರೆ ಈ ಥರ ಒಂದು ಊಟದ ಎಲೆ ಅಂತೂ ಇದ್ದೇ ಇರುತ್ತಲ್ವ. ಈ ಊಟದ ಎಲೆ ಮೇಲೆ ನಾವು ಈ ಥರ ಲಟ್ಸಿದ್ದೆ ಆದರೆ ಪೀಠನ ಅವಶ್ಯಕತೆನೇ ಇರೋದಿಲ್ಲ ಫ್ರೆಂಡ್ಸ್. ಈಸಿಯಾಗಿ ನೋಡಿ ಲಟ್ಸಿ ತೋರಿಸ್ತೀನಿ ನೋಡಿ. ಸ್ವಲ್ಪ ಹಿಟ್ಟನ್ನ ಒಂದು ಉಂಡೆ ತೊಗೊಂಡು ಸ್ವಲ್ಪ ಪೌಡರ್ನ ಉದುರಿಸ್ಕೊಂಡು ಮೈದಾನ ನೋಡಿ ಈ ಥರ ಲಟ್ಸ್ಕೋಬೇಕು. ಯಾವುದೇ ರೀತಿ ಪೀಠದ ಅವಶ್ಯಕತೆ ಇಲ್ದಿರ ಈಸಿಯಾಗಿ ನೋಡಿ ಶೇಪು ರೌಂಡಾಗೆ ಬರುತ್ತೆ ಫ್ರೆಂಡ್ಸ್. ನಾವು ತಿರುಗಿಸಿ ಒಸಿಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನಮ್ಗೆ ಹೆಂಗೆ ಬೇಕೋ ಹಂಗೆ ನಾವು ಈಸಿಯಾಗಿ ನಾವು ಚಪಾತಿಗಳನ್ನ ಮಾಡ್ಕೊಬೋದು. ತೆಗಿಯೋದು ಅಷ್ಟೇ ತುಂಬಾ ಈಸಿ, ಯಾವುದೇ ರೀತಿ ಮೆತ್ಕೊಳೋದಿಲ್ಲ ಫ್ರೆಂಡ್ಸ್. ಬೇಕಿದ್ರೆ ನೋಡಿ ಇವಾಗ ಹೆಂಚು ಮೇಲೆ ಹಾಕಿ ನಾನು ಒಂದು ಚಪಾತಿ ಮಾಡಿ ತೋರಿಸ್ತೀನಿ ನೋಡಿ. ತುಂಬ ಈಸಿಯಾಗಿ ನಾವು ಪೀಠಿನ ಅವಶ್ಯಕತೆ ಇಲ್ಲದೆ ಇರೋ ಥರನೇ ಚಪಾತಿಗಳನ್ನ ಎಷ್ಟು ಬೇಕಾದರೂ ಮಾಡ್ಕೊಬೋದು ಫ್ರೆಂಡ್ಸ್. ಬೇಕಿದ್ರೆ ನಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಒಂದ್ಸರಿ ನೋಡಿ. ಒಂದು ಸೈಡ್ ಸ್ವಲ್ಪ ಬಿಸಿ ಆದಮೇಲೆ ಇನ್ನೊಂದು ಸೈಡ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೂ ಒಂದು ಸೈಡನ್ನ ನಾವು ಬೇಯಿಸ್ಕೋಬೇಕಾಗುತ್ತೆ. ಇದೇ ರೀತಿ ಎಲ್ಲ ಚಪಾತಿ ಲಟ್ಟಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ಇನ್ನೂ ಒಂದು ಚಪಾತಿನ ನಿಮಗೆ ಲಟ್ಟಿಸಿ ತೋರಿಸ್ತೀನಿ ನೋಡಿ. ಇದೇ ಒಂದು ಈಸಿ ಮೆಥಡ್ ಫ್ರೆಂಡ್ಸ್. ಬ್ಯಾಚುಲರ್ಸ್ಗಂತೂ ತುಂಬಾ ಈಸಿ ಆಗುತ್ತೆ ಇದು ನೋಡಿ. ತುಂಬಾ ಸಾಫ್ಟಾಗಿರುತ್ತೆ, ಯಾವುದೇ ರೀತಿ ಗಟ್ಟಿ ಇರೋದಿಲ್ಲ ನೋಡಿ. ಇನ್ನೂ ಒಂದು ಚಪಾತಿನ ಹೊಸ್ಬಿಟ್ಟು ತೋರಿಸ್ತೀನಿ. ತುಂಬ ಈಸಿಯಾಗಿ ಹೊಸಿಬೋದು, ಯಾವುದೇ ರೀತಿ ಮೆತ್ಕೊಳೋದಿಲ್ಲ ಫ್ರೆಂಡ್ಸ್. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಪೀಠನೇ ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಕೆಲವರು ಕೌಂಟರ್ ಟಾಪ್ ಮೇಲೆ ಮಾಡ್ತಾರೆ, ಅದ್ರ ಮೇಲೆ ಕೆಲವು ಬ್ಯಾಕ್ಟೀರಿಯಾ ಅವು ಇವು ಇರುತ್ತೆ. ಈ ಥರ ಒಂದು ಪ್ಲೇಟ್ನ ನೀಟಾಗಿ ಒರೆಸ್ಕೊಂಡು ಈ ಥರ ಮಾಡೋದ್ರಿಂದ ತುಂಬಾ ಈಸಿಯಾಗಿ ಚಪಾತಿಗಳನ್ನ ಲಟ್ಸ್ಕೊಬೋದು ನೋಡಿ. ಈಸಿಯಾಗೂ ಬಂದುಬಿಡುತ್ತೆ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಚಪಾತಿಗಳನ್ನ ಮಾಡೋ ಅಂಥ ವಿಧಾನನ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗ್ತಾಯಿದೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ಎರಡು ಸೈಡು ಇವಾಗ ನೀಟಾಗಿ ಸುಟ್ಕೊಂಡಾಗಿದೆ. ಈ ಥರ ಈಸಿಯಾಗಿ ಚಪಾತಿಗಳನ್ನ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ. ಚಾಪಿಂಗ್ ಬೋರ್ಡ್ ಅಂತೂ ಎಲ್ಲರೂ ಮನೆಯಲ್ಲಿ ಯೂಸ್ ಮಾಡ್ತಾ ಇರ್ತೀವಿ, ತರಕಾರಿ ಎಲ್ಲ ಕಟ್ ಮಾಡೋಕ್ಕಲ್ವಾ. ಇದು ಊಟದ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ, ಯೂಸ್ ಮಾಡ್ತಾ ಸ್ವಲ್ಪ ದಿನಕ್ಕೆಲ್ಲ ಅದ್ರ ಮೇಲೆ ಇರೋವಂಥ ಶೈನಿಂಗ್ ಎಲ್ಲ ಹೊರಟೋಗುತ್ತೆ ನೋಡಿ. ಕೊಬ್ಬರಿ ಎಣ್ಣೆ ಒಗೆದಿದ್ರೆ ಸಾಕು, ತುಂಬ ನೀಟಾಗಿ ವುಡ್ಡಲ್ಲಿ ಇರೋವಂಥ ಚಾಪಿಂಗ್ ಬೋರ್ಡ್ನ ಹೊಸದಾಗಿ ನಾವು ಮಾಡ್ಕೋಬೋದು. ಸ್ವಲ್ಪ ಕಾಟನ್ಗೆ ಕೊಬ್ಬರಿ ಎಣ್ಣೆನ ಹಚ್ಕೊಂಡು ನೀಟಾಗಿ ಈ ಥರ ಉಜ್ಕೋಬೇಕು. ಎಲ್ಲ ಸೈಡು ಈ ಥರ ಅಪ್ಲೈ ಮಾಡ್ಕೋಬೇಕು, ಎರಡು ಸೈಡೂ ನೋಡಿ. ಈ ಥರ ಅಪ್ಲೈ ಮಾಡ್ಕೊಳೋದ್ರಿಂದ ವುಡ್ ಚಾಪಿಂಗ್ ಬೋರ್ಡ್ಗಳು ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ. ಹಾಗೆ ಯಾವುದೇ ರೀತಿ ಬಿರುಕು ಬಿಟ್ಕೊಳೋದಿಲ್ಲ ನೋಡಿ. ಎರಡು ಸೈಡು ಎಣ್ಣೆ ಅಪ್ಲೈ ಮಾಡಾದಮೇಲೆ ಒಂದು 5 ನಿಮಿಷ ಒಂದು 10 ನಿಮಿಷ ಆದ್ರೂ ಬಿಸಿಲಲ್ಲಿ ಸ್ವಲ್ಪ ಇಡಿ. ಈ ಥರ ಇಡೋದ್ರಿಂದ ಎಣ್ಣೆ ನೀಟಾಗಿ ಹೀರ್ಕೊಂಡು ಚಾಪಿಂಗ್ ಬೋರ್ಡ್ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ. ಈರುಳ್ಳಿ ಕಟ್ ಮಾಡಬೇಕಾದ್ರೆ ನಾವು 1-2 ಈರುಳ್ಳಿ ಆದರೆ ಈಸಿಯಾಗಿ ಕಟ್ ಮಾಡಿಬಿಡ್ತೀವಿ. ಆದರೆ ತುಂಬ ಕ್ವಾಂಟಿಟಿಯಲ್ಲಿ ನಾವು ಈರುಳ್ಳಿ ಕಟ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತಲ್ವ. ಇದು ಸಾಮಾನ್ಯ ಎಲ್ಲರಿಗೂ ಅನುಭವ ಆಗಿರುತ್ತೆ ನೋಡಿ. ಈ ಥರ ಕಟ್ ಮಾಡ್ಕೊಂಡಾಗ ಈರುಳ್ಳಿಯಲ್ಲಿ ತುಂಬ ಕ್ವಾಂಟಿಟಿಯಲ್ಲಿ ನಾವು ಕಟ್ ಮಾಡಬೇಕು ಅಂದಾಗ ಏನು ಮಾಡ್ತೀರಾ ಅಂದರೆ ಬಿಸಿನೀರಲ್ಲಿ ಬೇಕಾದರೂ ನೀವು ಇಟ್ಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಕಟ್ ಮಾಡ್ಕೊಬೋದು ನೋಡಿ. ಇಲ್ಲಿ ನಾನು ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಒಂದು 4 ಈರುಳ್ಳಿಗಳನ್ನ ಈ ಥರ ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ. ಮೊದಲು ಸಿಪ್ಪೆ ಬಿಡಿಸ್ಕೊಂಡು ನಾವು ರೈಸ್ಗೆ ಏನಾದರೂ ಇಕ್ಕಿರ್ತೀವಲ್ವ ಕುಕ್ಕರು, ಅದು ಬಿಸಿ ಇರಬೇಕು ಸ್ವಲ್ಪ ಕುಕ್ಕರು. ಈ ಥರ ಬಿಸಿ ಇದ್ದಾಗ ಅದ್ರ ಮೇಲೆ 1 ನಿಮಿಷ ಈರುಳ್ಳಿನ ಇಟ್ಟು ನೋಡಿ. ಕಣ್ಣು ಸ್ವಲ್ಪನೂ ಉರಿಯೋದಿಲ್ಲ ಫ್ರೆಂಡ್ಸ್, ಕಣ್ಣಲ್ಲಿ ನೀರು ಸಮೇತ ಬರೋದಿಲ್ಲ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ನಾನು ಟ್ರೈ ಮಾಡಿಬಿಟ್ಟೆ ನಿಮಗೆ ಶೇರ್ ಮಾಡ್ತಾ ಇರೋದು. ಈ ಥರ ಬಿಸಿ ಕುಕ್ಕರ್ ಮೇಲೆ ಇಡೋದ್ರಿಂದ ಕಣ್ಣೀರು ಬರೋಲ್ಲ, ಆಮೇಲೆ ನೀವು ಕಟ್ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ. ಈ ಥರ ಟೀ ಕಪ್ಗಳನ್ನಂತೂ ಎಲ್ಲರ ಮನೆಯಲ್ಲೂ ಯೂಸ್ ಮಾಡ್ತಾ ಇರ್ತೀವಿ. ಇದನ್ನು ನಾವು ತುಂಬ ಹುಷಾರಾಗಿ ನೋಡ್ಕೊಳೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ. ಅಕಸ್ಮಾತ್ ನಾವು ಮನೆ ಏನಾದರೂ ಚೇಂಜ್ ಮಾಡಬೇಕು ಅಂತಂದರೆ ಇದನ್ನು ಯಾವ ರೀತಿ ನಾವು ಸೇಫಾಗಿ ಎತ್ಕೊಂಡು ಹೋಗ್ಬೋದು ಅಂತ ಈ ಟಿಪ್ಪು ತೋರಿಸ್ತಾ ಇದ್ದೀನಿ ನೋಡಿ. ಕಡಿಮೆ ಸ್ಪೇಸಲ್ಲಿ ನೀಟಾಗಿ ನಾವು ಈ ಥರ ಕಪ್ಗಳನ್ನ ಇಟ್ಕೋಬೋದು ನೋಡಿ. ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಒಂದರಲ್ಲೊಂದು ಈ ಥರ
ಈ ಥರ ಇಟ್ಕೊತಾ ಬರಬೇಕು. ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿಯಲ್ಲಿ ಇಟ್ಕೋಬೇಕು. ಈ ಥರ ಇಟ್ಕೊಳೋದ್ರಿಂದ ಕಡಿಮೆ ಸ್ಪೇಸಲ್ಲಿ ಅದು ಶೇಕ್ ಆಗೋದಿಲ್ಲ. ಈ ಥರ ಇಟ್ಕೊಳೋದ್ರಿಂದ ಒಂದಕ್ಕೊಂದು ಹೊಡ್ಕೊಂಡು ಒಡೆದೋಗುತ್ತೆ ಅನ್ನೋ ಭಯನೂ ಇರೋದಿಲ್ಲ ಫ್ರೆಂಡ್ಸ್. ನೋಡಿ ಈ ಥರ ಒಂದರಲ್ಲಿ ಒಂದು ಇಟ್ಟಾದಮೇಲೆ ಈ ಥರ ತರಕಾರಿ ಬ್ಯಾಗಂತೂ ಕೊಡ್ತಾ ಇರ್ತಾರಲ್ವ, ಮಾರ್ಕೆಟ್ಗೆ ಹೋದಾಗೆಲ್ಲ ಇರುತ್ತಲ್ವ, ಈ ಥರ ಬ್ಯಾಗಲ್ಲಿ ಇಟ್ಕೋಬೇಕು. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ಥರ ಇಟ್ಕೊಂಡ್ಬಿಟ್ಟು ಟೈಟಾಗಿ ಕಟ್ಕೊಬಿಡಬೇಕು. ಒಂದು ಗಂಟು ಹಾಕ್ಕೊತಾ ಇದ್ದೀನಿ. ಗಂಟು ಹಾಕ್ಕೊಂಡಾದಮೇಲೆ ಯಾವುದಾದ್ರೂ ಒಂದು ಕಾಟನ್ ಬಾಕ್ಸ್, ಈ ಥರ ಬಾಕ್ಸ್ಗಳು ಶೂ ಬಾಕ್ಸೇ ಆಗಲಿ ಯಾವುದೇ ಆಗಲಿ ವೇಸ್ಟ್ ಅಂತ ಬಿಸಾಕೋಬೋದು, ಈ ಥರ ರಿಯೂಸ್ ಮಾಡ್ಕೋಬೋದು. ಈ ಥರ ಬಾಕ್ಸಲ್ಲಿ ನಾವು ಇಟ್ಕೊಂಡು ಕ್ಯಾರಿ ಮಾಡ್ಬೋದು, ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ ಬಟ್ಟೆಗೆ ಹಾಕುವಂಥ ಕ್ಲಿಪ್ಗೆ ನಾನು ಒಂದು ಸೆಲ್ಲೋ ಟೇಪನ್ನು ಸ್ವಲ್ಪ ಅಂಟಿಸ್ಕೊಂಡು ಗೋಡೆಗೆ ಕಿಚನಲ್ಲಿ ಅಂಟಿಸ್ಕೊತಾ ಇದ್ದೀನಿ. ನಾವು ಕಿಚನಲ್ಲಿ ಅಡುಗೆ ಮಾಡುವಾಗ ಸಣ್ಣ ಪುಟ್ಟ ತರಕಾರಿ, ಬೆಳ್ಳುಳ್ಳಿ ಸಿಪ್ಪೆ ಅವು ಇವೆಲ್ಲ ಕೆಳಗಡೆ ಬೀಳ್ತಾ ಇರುತ್ತೆ ನಾವು ಕಟ್ ಮಾಡಿದಾಗ. ಈ ಥರ ನಾವು ಕ್ಲಿಪ್ಗೆ ಒಂದು ಕವರ್ ಹಾಕಿ ಇಟ್ಬಿಟ್ರೆ ನಾವು ಅಲ್ಲಿ ಕಟ್ ಮಾಡ್ಕೊಳೋ ಅಂಥ ವೇಸ್ಟ್ ಎಲ್ಲ ಇದರಲ್ಲೇ ಲಾಸ್ಟಲ್ಲಿ ಡಸ್ಟ್ಬಿನ್ಗೆ ಹಾಕ್ಕೋಬೋದು. ಹಾಗೆ ಕಿಚನ್ನು ತುಂಬಾ ನೀಟಾಗಿರುತ್ತೆ. ನಾವು ಕಟ್ ಮಾಡಿರೋವಂಥ ಕಸ ಎಲ್ಲ ಅಲ್ಲೇ ಇದ್ದರೆ ತುಂಬಾ ಅಸಹ್ಯವಾಗಿರುತ್ತಲ್ವಾ. ಈ ಥರ ನಾವು ಒಂದು ಕವರ್ ಹಾಕ್ಕೊಳೋದ್ರಿಂದ ಅಲ್ಲಿ ಯೂಸ್ ಮಾಡೋವಂಥ ವೇಸ್ಟ್ ಐಟಮ್ ಎಲ್ಲ ಅದರೆಲ್ಲ ಹಾಕ್ಕೊಂಡು ಡಸ್ಟ್ಬಿನ್ಗೆ ಬಿಸಾಕ್ಕೋಬೋದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಅಂತೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಒಂದ್ಸರಿ ಟ್ರೈ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.